ನಮಸ್ಕಾರ ಸ್ನೇಹಿತರೆ, ವಿರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇಂದಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ತ್ರಿಭುಜಗಳು ಎಂಬ ಪಾಠದ ಬಗ್ಗೆ ಅಭ್ಯಾಸ ಮಾಡೋಣ. ಅದರಲ್ಲಿ ನಾವು ಇವತ್ತು ಟೇಲ್ಸ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಪ್ರಮೇಯದ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಒಂದು ಬೇಸಿಕ್ನ ನಾವು ತಿಳ್ಕೋಬೇಕು. ಅದೇನಂದ್ರೆ, ಯಾವುದೇ ಎರಡು ತ್ರಿಭುಜಗಳ ಪಾದಗಳು ಒಂದೇ ಆಗಿದ್ದು ಅವೆರಡು ತ್ರಿಭುಜಗಳು ಒಂದೇ ಸಮಾಂತರ ರೇಖೆಗಳ ನಡುವೆ ಇದ್ದರೆ ಆ ತ್ರಿಭುಜಗಳ ವಿಸ್ತೀರ್ಣಗಳು ಏನಾಗಿರ್ತಾವೆ ಅಂದ್ರೆ ಸಮ ಇರ್ತವೆ ಅಂತ ನಾವು ಹೇಳ್ಬೋದು. ಹೆಂಗಂದ್ರೆ ನೋಡಿ, ಈಗ ನಾನು ತ್ರಿಭುಜ ಎ ಬಿ ಸಿ ಅನ್ನೋದು ಒಂದು ತ್ರಿಭುಜ ತಗೋತೀನಿ, ಹಾಗೆ ತ್ರಿಭುಜ ಎ ಬಿ ಡಿ ಅನ್ನೋದೊಂದು ತ್ರಿಭುಜ ತಗೋತೀನಿ. ಈ ತ್ರಿಭುಜಕ್ಕೆ ಎ ಬಿ ಅನ್ನೋದೇನು ಸಾಮಾನ್ಯವಾದಂಥ ಪಾದ ಇದೆ, ಹಾಗೆ ಎ ಬಿ ಮತ್ತು ಸಿ ಡಿಗಳು ಏನು ಒಂದೇ ಸಮಾಂತರ ರೇಖೆಗಳ ನಡುವೆ ಇದ್ದಾವೆ. ಆದ್ದರಿಂದ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಬಿ ಡಿಗಳ ವಿಸ್ತೀರ್ಣಗಳು ಏನಿರ್ತಾವೆ ಅಂತ ಹೇಳ್ಬೋದು. ನಾವು ಏನು ಸಮ ಇರ್ತಾವೆ ಅಂತ ಹೇಳ್ಬೋದು. ಈಗ ನೋಡಿ, ಅದೇ ಯಾವುದೇ ಎರಡು ತ್ರಿಭುಜಗಳ ಪಾದಗಳು ಅಂತಂದ್ರೆ ಎ ಬಿ ಸಿ ಮತ್ತು ಎ ಬಿ ಡಿ ತ್ರಿಭುಜಗಳ ಪಾದ ಏನಾಗಿದೆ, ಎ ಬಿ ಆಗಿದೆ, ಒಂದೇ ಆಗಿದೆ. ಇವೆರಡೂ ತ್ರಿಭುಜಗಳು ಏನಂತಂದ್ರೆ ಎ ಬಿ ಸಮಾಂತರ ಸಿ ಡಿ, ಅವೆರಡೂ ತ್ರಿಭುಜಗಳು ಒಂದೇ ಸಮಾಂತರ ರೇಖೆಗಳ ನಡುವೆ ಇದ್ದರೆ ಅವೆರಡೂ ತ್ರಿಭುಜಗಳ ವಿಸ್ತೀರ್ಣಗಳು ಏನಾಗಿರ್ತವೆ ಅಂತ ಹೇಳ್ಬೋದು, ಸಮ ಇರ್ತವೆ ಅಂತ ನಾವು ಹೇಳ್ಬೋದು. ಈಗ ನಾವು ಪ್ರಮೇಯವನ್ನ ನೋಡೋಣ. ಈಗ ನೋಡ್ರಿ, ಹೇಳಿಕೆ ಏನಿದೆ ಅಂದ್ರೆ ಈ ಪ್ರಮೇಯದ್ದು, ತ್ರಿಭುಜದ ಎರಡು ಬಾಹುಗಳನ್ನ ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಅವರು ಹೇಳಿದ್ದಾರೆ. ಈಗ ನಾವು ಒಂದು ತ್ರಿಭುಜವನ್ನ ತಗೊಳ್ಳೋಣ. ಈಗ ಒಂದು ತ್ರಿಭುಜ ತಗೋತೀನಿ. ತ್ರಿಭುಜ ಏನದು, ಎ ಬಿ ಸಿ ಅನ್ನುವಂಥ ಒಂದು ತ್ರಿಭುಜ ತಗೋತೀನಿ. ತ್ರಿಭುಜದ ಈ ಎರಡೂ ಬಾಹುಗಳನ್ನ ಎರಡು ವಿಭಿನ್ನ ಬಿಂದುಗಳಲ್ಲಿ ಅಂತ ಕೇಳಿದ್ದಾರೆ. ಏನು, ಎ ಬಿ ಅನ್ನೋದೊಂದು ಬಾಹು, ಎ ಸಿ ಅನ್ನೋದೊಂದು ಬಾಹು, ಎರಡು ವಿಭಿನ್ನ ಬಿಂದುಗಳನ್ನ ತಗೋತೀನಿ ನಾವು ಒಂದೊಂದು ಬಾಹು ಮೇಲೆ. ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಏನ್ ಮಾಡಿ, ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು, ಈಗ ನೋಡಿ ಇದಕ್ಕೆ ನಾ ಏನಂತ ಕೊಡ್ತೀನಿ, ಈ ಬಿಂದುವಿಗೆ ಡಿ ಅಂತ ಹೆಸರು ಕೊಡ್ತೀನಿ, ಈ ಬಿಂದುವಿಗೆ ಇ ಅಂತ ಹೆಸರು ಕೊಡ್ತೀನಿ. ಅಂದ್ರೆ ಈ ಸಮಾಂತರ ಏನಾಗುತ್ತೆ, ಬಿ ಸಿ ಆಗುತ್ತೆ. ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಹೇಳಿದ್ದಾರೆ. ಅಂದ್ರೆ ಏನು, ಎ ಡಿ ಡಿವೈಡೆಡ್ ಬೈ ಡಿ ಬಿ ಆಗುತ್ತೆ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ ಆಗುತ್ತೆ ಅಂತ ಅವರೇನು ಹೇಳಿದ್ದಾರೆ. ಈಗ ಏನ್ ಮಾಡ್ಕೊಳ್ಳೋಣ ಅಂತಂದ್ರೆ, ನಾವು ಮೊದಲು ಯಾವುದೇ ಒಂದು ಪ್ರಮೇಯವನ್ನು ನಾವು ಸಾಧಿಸಬೇಕಾದರೆ ಮೊದಲು ಏನು ಬರ್ಕೋಬೇಕು, ದತ್ತ, ಆಮೇಲೆ ಸಾಧನೀಯ, ಆಮೇಲೆ ನಾವು ರಚನೆ ಕೊಟ್ಟಿದ್ರೆ ರಚನೆಯನ್ನು ನಾವು ಮಾಡಿಕೊಂಡು ಅದನ್ನು ಸಾಧನೆಯನ್ನು ನಾವು ಮಾಡಬೇಕು. ಮತ್ತು ಪ್ರಮೇಯವನ್ನು ಹೇಳಿಕೆ ಏನಿರ್ತದಲ್ಲ ಆ ಹೇಳಿಕೆ ಹೆಂಗಿರುತ್ತಲ್ಲ ನಾವು ಹಾಗೆ ಹೇಳಬೇಕು. ಅದರಲ್ಲಿ ನಾವು ಏನು ಎಕ್ಸ್ಟ್ರಾ ಸೇರಿಸೋದಾಗ್ಲಿ ಅದನ್ನು ಚೇಂಜ್ ಮಾಡಿ ಹೇಳೋದಾಗ್ಲಿ ಆಗಬಾರ್ದು. ಯಾಕಂತಂದರೆ ಆ ಹೇಳಿಕೆಗಳನ್ನು ಕೊಟ್ಟಿರೋದು ಮಹಾನ್ ಗಣಿತ ತಜ್ಞರು ಆ ಹೇಳಿಕೆಗಳನ್ನ ಕೊಟ್ಟಿರ್ತಾರೆ. ಅದಕ್ಕಾಗಿ ನಾವು ಆ ಹೇಳಿಕೆಗಳಲ್ಲಿ ಏನು ಚೇಂಜನ್ನು ಮಾಡಬಾರ್ದು. ಈಗ ನೋಡ್ರಿ, ಮೊದಲು ಏನಂತಂದ್ರೆ, ಮೊದಲು ಏನು ಮಾಡ್ಕೊಳ್ಳೋಣ ಅಂದ್ರೆ ನಾವು ದತ್ತವನ್ನ ಬರ್ಕೊಳ್ಳೋಣ. ದತ್ತ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಅವರು ತ್ರಿಭುಜ ಎ ಬಿ ಸಿ ಯಲ್ಲಿ ಏನ್ ಕೊಟ್ಟಿದ್ದಾರೆ, ತ್ರಿಭುಜ ಎ ಬಿ ಸಿ ಅಲ್ಲಿ ಡಿಇ ಸಮಾಂತರ ಬಿ ಸಿ ಅಂತ ಕೊಟ್ಟಿದ್ದಾರೆ. ಮತ್ತೇನ್ ಕೊಟ್ಟಿದ್ದಾರೆ, ಎ ಬಿ ಅನ್ನ ಡಿ ಬಿಂದುವಿನಲ್ಲಿ ಮತ್ತ ಎ ಸಿ ಯನ್ನ ಈ ಬಿಂದುವಿನಲ್ಲಿ ಛೇದಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಈಗ ನೋಡ್ರಿ, ನಾವೇನ್ ಮಾಡ್ಬೇಕು, ಸಾಧನೀಯ ನಾವು ಏನ್ ಕಂಡು ಹಿಡಿಬೇಕಂತ ಹೇಳಿದಾರಂದ್ರೆ, ಅವರು ಏನಂತ ಹೇಳಿದ್ದಾರೆ, ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಹೇಳಿದ್ದಾರೆ. ಅಂತಂದ್ರೆ ಏನು, ಎ ಡಿ ಡಿವೈಡೆಡ್ ಬೈ ಬಿ ಡಿ ಈಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ ಅಂತ ನಾವು ಕಂಡುಹಿಡಿಬೇಕು ಅಂತ ಹೇಳಿದ್ದಾರೆ. ಈಗ ನಾವು ಇದನ್ನ ಆನ್ಸರ್ ನಮಗೆ ಲಾಸ್ಟಿಗೆ ಬರಬೇಕು. ರಚನೆ ಏನು ಕೊಟ್ಟಿದ್ದಾರೆ ಅವರು, ಅಂದ್ರೆ ರಚನೆ ಟೆಕ್ಸ್ಟ್ ಬುಕ್ ಅಲ್ಲಿ ಅವರು ನಮಗೆ ಕೊಟ್ಟಿದ್ದಾರೆ. ರಚನೆ ಏನು ಕೊಟ್ಟಿದ್ದಾರೆ ಅಂದ್ರೆ, ಡಿ ಎಂ ಸಮಾಂತರ ಎ ಸಿ ಮತ್ತು ಇ ಎನ್ ಸಮಾಂತರ ಎ ಬಿ ಅಂತ ಅವರು ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಇ ಎಂ ಅನ್ನ ಎಳೆಯಿರಿ ಅಂತ ಏನಂತ ಹೇಳಿದ್ದಾರೆ ಅಂದ್ರೆ, ಡಿ ಎಂ
ಡಿ ಎಂ ಲಂಬ ಎ ಸಿ ಮತ್ತು ಇ ಎನ್ ಲಂಬ ಎ ಬಿ ಅನ್ನ ಎಳೆಯಿರಿ ಅಂತ ಅವರು ಕೊಟ್ಟಿದ್ದಾರೆ. ಮತ್ತೇನು ಹೇಳಿದ್ದಾರೆ ಅಂತಂದ್ರೆ ಇವರು ಬಿ ಇ ಮತ್ತು ಡಿ ಸಿಗಳನ್ನು ಬಿ ಇ ಮತ್ತು ಡಿ ಸಿಗಳನ್ನು ಸೇರಿಸಿ ಅಂತ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಬಿ ಇ ಮತ್ತು ಡಿ ಸಿಗಳನ್ನು ಸೇರಿಸಿ ಅಂತ ಹೇಳಿದ್ದಾರೆ. ಬಿ ಇ ಮತ್ತು ಡಿ ಸಿಗಳನ್ನು ನಾವೇನು ಮಾಡಿದ್ವಿ, ಈಗ ಸೇರಿಸಿದ್ವಿ. ಅವ್ರು ಏನು ಹೇಳಿದ್ದಾರೆ, ಇದು ಎ ಸಿ, ಇದಕ್ಕೆ ಲಂಬ ಏನಂತ ಎಳಿ ಅಂತ ಹೇಳಿದ್ದಾರೆ ಅವರು, ಡಿ ಎಂ ಅನ್ನೋದನ್ನ ಲಂಬ ಅಂತ ಎಳಿ ಅಂತ ಹೇಳಿದ್ದಾರೆ. ಆಮೇಲೆ ಎ ಬಿ ಕೊಟ್ಟಿದ್ದಾರೆ. ಎ ಬಿ ಲಂಬ ಏನು, ಎ ಬಿಗೆ ಲಂಬ ಏನಂತ ಎಳಿ ಅಂತ ಕೊಟ್ಟಿದ್ದಾರೆ ಅವರು. ಎ ಬಿಗೆ ಲಂಬ ಏನಂತ ಕೊಟ್ಟಿದ್ದಾರೆ, ಇ ಎನ್ ಅನ್ನ ಎ ಬಿಗೆ ಲಂಬ ಅಂತ ಎಳಿರಿ ಅಂತ ಕೊಟ್ಟಿದ್ದಾರೆ. ಈಗ ನಾವು ಏನು ಮಾಡಬೇಕು ಅಂತಂದರೆ ಸಾಧನೆ ಮಾಡಬೇಕು. ನಾವು ಸಾಧನೆ ಮಾಡಬೇಕಂತಂದ್ರೆ ಈಗ ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಏನಿದೆ? ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಏನಿದೆ? ಅರ್ಧ ಇಂಟು ಪಾದ ಇಂಟು ಎತ್ತರ. ಅರ್ಧ ಇಂಟು ಪಾದ ಇಂಟು ಎತ್ತರ. ಈಗ ನಾ ಏನು ಮಾಡ್ತೀನಪ್ಪ ಅಂದರೆ ಮೊದಲನೇದಾಗಿ ನಾನು ಎ ಡಿ ಡಿವೈಡೆಡ್ ಬೈ ಬಿ ಡಿ ಅನ್ನು ತಗೋತೀನಿ. ಈಗ ಎ ಡಿ ಅನ್ನೋದು ಯಾವ ತ್ರಿಭುಜದಲ್ಲಿ ಬರ್ತದೆ ಅಂತಂದರೆ ಅದು ಎ ಡಿ ಇ ಅನ್ನುವಂಥ ತ್ರಿಭುಜದಲ್ಲಿ ಬರ್ತದೆ. ಈಗ ಏನು ಮಾಡೋಣ ಅಂದರೆ ವಿಸ್ತೀರ್ಣ ತ್ರಿಭುಜ ಎ ಡಿ ಇ ಈಸ್ ಈಕ್ವಲ್ ಟು ಅರ್ಧ ಗುಂಡ್ಲೆ ಇಲ್ಲಿ ಎ ಡಿ ಇದ ಪಾದ ಏನು ಬರ್ತೈತಪ್ಪ ಅಂದರೆ ಎ ಡಿ ಬರುತ್ತೆ. ಹಾಗೆ ಎತ್ತರ ಏನು ಬರುತ್ತೆ? ಎ ಡಿಗೆ ಲಂಬವಾಗಿ ನಾವು ಏನು ಎಳೆದಿದ್ದೀವಿ? ಇ ಎನ್ ಅನ್ನ ಎಳೆದಿದ್ದೀವಿ. ಅದಕ್ಕಾಗಿ ನಮಗೆ ಎತ್ತರ ಇ ಎನ್ ಬರುತ್ತೆ. ಡಿವೈಡೆಡ್ ಬೈ ಇದರ ಅನುಪಾತ ನಾವು ತಗೋಬೇಕು. ಈಗ ನೋಡಿ, ಬಿ ಡಿ ಯಾವ ತ್ರಿಭುಜದಲ್ಲಿ ಬರುತ್ತೆ? ಡಿ ಬಿ ಇ ಅನ್ನುವಂಥ ತ್ರಿಭುಜದಲ್ಲಿ ಬರುತ್ತೆ. ನಾನು ಡಿ ಬಿ ಇ ಅನ್ನುವಂಥ ತ್ರಿಭುಜನೇ ತಗೊಂಡೆ, ಆದರೆ ಡಿ ಬಿ ಸಿ ಅನ್ನುವಂಥ ತ್ರಿಭುಜವನ್ನು ಯಾಕೆ ತಗೊಂಡಿಲ್ಲ ಅಂತಂದರೆ ನಾನು ಇಲ್ಲಿ ಎ ಡಿ ಇಗೆ ಮತ್ತು ಡಿ ಬಿ ಇಗೆ ಒಂದೇ ಪಾದ ಬರಬೇಕು. ಯಾವ್ದು ಸಾಮಾನ್ಯ ಪಾದ ಬರಬೇಕು, ಅದು ಯಾವ್ದು ಬರುತ್ತೆ? ಡಿ ಇ ಅನ್ನೋದು ಒಂದೇ ಪಾದ ಬರಬೇಕು ಅಂತ ಹೇಳಿ, ಸಾಮಾನ್ಯ ಪಾದ ಬರಬೇಕು ಅಂತ ಹೇಳಿ ನಾ ಏನು ತಗೊಂಡಿದ್ದೀನಿ? ಡಿ ಬಿ ಇ ಅನ್ನುವಂಥ ತ್ರಿಭುಜವನ್ನು ನಾನು ತಗೊಂಡಿದ್ದೀನಿ. ತ್ರಿಭುಜ ಡಿ ಬಿ ಇ. ಈಗ ನೋಡಿ, ಈ ಡಿ ಬಿ ಇ ಅಲ್ಲಿ ಪಾದ ಏನು ಬರುತ್ತೆ? ಡಿ ಬಿ ಬರುತ್ತೆ. ಎತ್ತರ ಏನು ಬರುತ್ತೆ? ಈ ಡಿ ಬಿಗೆ ಲಂಬ ಎಳೆಯೋದಕ್ಕೆ ಬರೋಂಗಿಲ್ಲ. ಅದಕ್ಕೆ ಈ ಡಿ ಬಿಯನ್ನು ನಾವು ಎನ್ ವರೆಗೂ ವೃದ್ಧಿಸ್ಕೋಬೇಕು. ಎನ್ ವರೆಗೂ ವೃದ್ಧಿಸ್ಕೊಂಡಾಗ ಅದರ ಪಾದ ಏನಾಗುತ್ತೆ? ಇ ಎನ್ ಅನ್ನೋದು ಅದರ ಪಾದ ಆಗುತ್ತೆ. ನಾವಿಲ್ಲಿ ಇ ಎನ್ ಕ್ಯಾನ್ಸಲ್ ಆಗುತ್ತೆ, ಅರ್ಧ ಮತ್ತು ಅರ್ಧ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಏನು ಉಳಿಯುತ್ತೆ ನಮಗೆ? ವಿಸ್ತೀರ್ಣ ತ್ರಿಭುಜ ಎ ಡಿ ಇ ಈಕ್ವಲ್ ಟು ಎ ಡಿ ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ಡಿ ಬಿ ಇ ಈಕ್ವಲ್ ಟು ಏನು ಬರುತ್ತೆ? ಡಿ ಬಿ ಅನ್ನೋದು ನಮಗೆ ಇಲ್ಲಿ ಉಳಿಯುತ್ತೆ. ಇದನ್ನ ನಾವು ಇಕ್ವೇಶನ್ 1 ಅಂತ ಅಥವಾ ಸಮೀಕರಣ 1 ಅಂತ ತಗೋತೀವಿ. ಈಗ ನಾನು ಈ ಅನುಪಾತವನ್ನು ತಗೊಂಡೆ. ಈಗ ನಾನು ಎ ಇ ಅಂತ ಎ ಇ ಡಿವೈಡೆಡ್ ಬೈ ಇ ಸಿ ತಗೋಬೇಕು. ಈ ಎ ಇ ಅನ್ನೋದು ಯಾವ ತ್ರಿಭುಜದಲ್ಲಿ ಬರುತ್ತೆ? ಎ ಇ ಡಿ ಅನ್ನುವಂಥ ತ್ರಿಭುಜದಲ್ಲಿ ಬರುತ್ತೆ. ವಿಸ್ತೀರ್ಣ ತ್ರಿಭುಜ ಎ ಇ ಡಿ. ಇಲ್ಲಿ ನೋಡಿ, ತ್ರಿಭುಜ ಎ ಇ ಡಿ. ಈ ಎ ಇ ಡಿ ಅಲ್ಲಿ ಏನಾಗುತ್ತೆ? ಪಾದ ಏನು ಬರುತ್ತೆ? ಅಂದ್ರೆ ಎ ಇ ಬರುತ್ತೆ. ಅರ್ಧ ಇಂಟು ಎ ಇ. ಎತ್ತರ ಏನು ಬರುತ್ತೆ? ಡಿ ಎಂ ಬರುತ್ತೆ. ಎ ಇಗೆ ಎತ್ತರ ಏನು ಬರುತ್ತೆ? ಡಿ ಎಂ ಬರುತ್ತೆ. ಆಮೇಲೆ ಏನು ಕನ್ಸಿಡರ್ ಮಾಡಬೇಕು? ಇ ಸಿ. ಇ ಸಿ ಅನ್ನುವಂಥ ತ್ರಿಭುಜ ಯಾರಿಗೆ ತಗೋಬೇಕು ನಾನು? ಇ ಸಿ ಡಿ ಅನ್ನುವಂಥ ತ್ರಿಭುಜ ತಗೋಬೇಕು. ಇ ಸಿ ಬಿ ಅನ್ನುವಂಥ ತ್ರಿಭುಜವನ್ನು ನಾನು ಯಾಕೆ ತಗೋಬಾರ್ದು ಅಂತಂದರೆ ಇಲ್ಲಿ ಎ ಇ ಡಿಗೆ ಮತ್ತು ಇ ಸಿ ಡಿಗೆ ಒಂದೇ ಪಾದ ಬರಬೇಕು. ಯಾವುದದು? ಡಿ ಇ ಅನ್ನೋ ಪಾದ ಬರೋದ್ರಿಂದ ನಾನು ಏನು ಮಾಡ್ತೀನಿ? ಇಲ್ಲಿ ವಿಸ್ತೀರ್ಣ ಈ ತ್ರಿಭುಜ ಇ ಸಿ ಡಿ ಅನ್ನು ನಾನು ತಗೋತೀನಿ. ಇ ಸಿ ಡಿ ಅನ್ನು ತಗೋತೀನಿ. ಅರ್ಧ ಗುಂಡ್ಲೆ ಡಿವೈಡೆಡ್ ಬೈ, ಈಗ ನೋಡಿ, ಇ ಸಿ ಡಿಗೆ ಪಾದ ಯಾವ್ದು ಬರುತ್ತೆ? ಇ ಸಿ ಬರುತ್ತೆ. ಎತ್ತರ ಯಾವ್ದು ಬರುತ್ತೆ? ಇ ಸಿಗೆ ಇಲ್ಲಿ ಲಂಬ ಎಳೆಯೋದಕ್ಕೆ ಬರೋಂಗಿಲ್ಲ. ಅದಕ್ಕೆ ಇ ಸಿಯನ್ನು ಎಂ ವರೆಗೂ ವೃದ್ಧಿಸ್ಕೊಂಡು ನಾವು ಅದರ ಎತ್ತರವನ್ನು ಏನು ತಗೋಬಹುದು? ಡಿ ಎಂ ಅಂತ ತಗೋಬಹುದು. ಈಗ ಡಿ ಎಂ ಕ್ಯಾನ್ಸಲ್, ಅರ್ಧ ಅರ್ಧ ಕ್ಯಾನ್ಸಲ್. ಈಗ ವಿಸ್ತೀರ್ಣ ತ್ರಿಭುಜ ಎ ಇ ಡಿ ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ಇ ಸಿ ಡಿ ಏನು ಉಳಿಯುತ್ತೆ? ಎ ಇ ಡಿವೈಡೆಡ್ ಬೈ ಇ ಸಿ ಉಳಿಯುತ್ತೆ. ಇದನ್ನು ನಾನು ಇಕ್ವೇಶನ್ 2 ಅಂತ ಬರ್ಕೋತೀನಿ. ಈಗ ನಾನು ಏನು ತಗೋತೀನಿ ಅಂತಂದರೆ ತ್ರಿಭುಜ ಡಿ ಬಿ ಇ ಮತ್ತು ತ್ರಿಭುಜ
ಡಿ ಬಿ ಇ ಮತ್ತು ತ್ರಿಭುಜ ಇ ಸಿ ಡಿಗಳನ್ನು ನಾನು ಯಾವುದು ಕಂಪೇರ್ ಮಾಡ್ತೀನಿ, ಎ ಡಿ ಈಗ ಈ ತ್ರಿಭುಜಕ್ಕೆ ನಾನು ಕಂಪೇರ್ ಮಾಡೋದ್ರಿಂದ ನೋಡಿ, ಈಗ ನೋಡಿ ತ್ರಿಭುಜ ಡಿ ಬಿ ಇ ಮತ್ತು ತ್ರಿಭುಜ ಡಿ ಬಿ ಇ ಮತ್ತು ತ್ರಿಭುಜ ಇ ಸಿ ಡಿಗಳು ಯಾವುದು ಒಂದೇ ಪಾದ ಡಿ ಇ ಮೇಲೆ ನಿಂತಿವೆ ಮತ್ತು ಆಮೇಲೆ ಇವೇನು ಡಿ ಇ ಸಮಾಂತರ ಬಿ ಸಿಗೆ ಇವುಗಳ ಸಮಾಂತರ ರೇಖೆ ಏನಾಗಿದೆ, ಒಂದೇ ಆಗಿದೆ ಮತ್ತು ಸಮಾಂತರ ರೇಖೆ ಒಂದೇ ಆಗಿದೆ. ಏನಾಗಿದೆ ಅಂತದ್ದು ಡಿ ಇ ಸಮಾಂತರ ಬಿ ಸಿ. ನಾನು ಮೊದಲೇ ಒಂದು ಬೇಸಿಕ್ನ ನಿಮಗೆ ಈ ಥಿಯರಮ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ನಾವೊಂದು ಹೇಳಿದೆ, ಏನಂದರೆ ಎರಡು ತ್ರಿಭುಜಗಳ ಪಾದಗಳು ಒಂದೇ ಆಗಿದ್ದು ಅವೆರಡೂ ತ್ರಿಭುಜಗಳು ಒಂದೇ ಸಮಾಂತರ ರೇಖೆಗಳ ನಡುವೆ ಇದ್ರೆ ಅವುಗಳ ವಿಸ್ತೀರ್ಣ ಏನಾಗಿರ್ತಾವೆ ಅಂತ ಹೇಳಿದ್ದೆ ನಾನು, ಸಮವಾಗಿರ್ತವೆ ಅಂತ ಹೇಳಿದ್ದೆ. ಅಂದರೆ ಇವೆರಡೂ ತ್ರಿಭುಜಗಳು ಒಂದೇ ಪಾದ ಡಿ ಎ ಮೇಲೆ ನಿಂತಿವೆ ಮತ್ತು ಒಂದೇ ಸಮಾಂತರ ರೇಖೆ ಡಿ ಇ ಸಮಾಂತರ ಬಿ ಸಿ ಎ ಮೇಲೆ ನಿಂತಿವೆ. ಅದಕ್ಕಾಗಿ ನಾವೇನು ಮಾಡೋಣ, ತ್ರಿಭುಜ ಡಿ ಬಿ ಇ ವಿಸ್ತೀರ್ಣ ತ್ರಿಭುಜ ಡಿ ಇ ಬಿ ಈಸ್ ಈಕ್ವಲ್ ಆಗಿರ್ತಾವ ಅಂತ ಹೇಳ್ತಾರಲ್ಲ, ತ್ರಿಭುಜ ಇ ಸಿ ಡಿ ವಿಸ್ತೀರ್ಣ ತ್ರಿಭುಜ ಇ ಸಿ ಡಿ ಅಂತ ಹೇಳ್ತೀನಿ. ಇದನ್ನ ನಾನು ಸಮೀಕರಣ 3 ಅಂತ ಬರ್ಕೋತೀನಿ. ಈಗ ನೋಡ್ರಿ, ಈ ಸಮೀಕರಣ 2 ಅಬ್ಸರ್ವ್ ಮಾಡ್ರಿ, ಇಲ್ಲಿ ನಾ ಬರ್ಕೋತೀನಿ ನೋಡಿ. ವಿಸ್ತೀರ್ಣ ತ್ರಿಭುಜ ಎ ಇ ಡಿ ಡಿವೈಡೆಡ್ ಬೈ, ಇಲ್ಲಿ ನೋಡಿ ಇ ಸಿ ಡಿ ಅನ್ನೋದು ಇದೆಲ್ಲ ವಿಸ್ತೀರ್ಣ ತ್ರಿಭುಜ ಇ ಸಿ ಡಿ ಅನ್ನೋದಿದೆ. ಇಲ್ಲಿ ತ್ರಿಭುಜ ಇ ಸಿ ಡಿ ಅಂದರೆ ಏನು ನಮಗೆ ಬಂದಿದೆ, ತ್ರಿಭುಜ ಡಿ ಇ ಬಿ ಅನ್ನೋದು ಬಂದಿದೆ. ಅದಕ್ಕಾಗಿ ನಾನು ಇ ಸಿ ಡಿ ಇದ್ದಲ್ಲಿ ಏನು ಹಾಕ್ತೀನಿ, ವಿಸ್ತೀರ್ಣ ತ್ರಿಭುಜ ಡಿ ಬಿ ಇ ಅಂತ ಹಾಕ್ತೀನಿ. ಆಮೇಲೆ ಏನು ಬರಿತೀನಿ, ಎ ಇ ಡಿವೈಡೆಡ್ ಬೈ ಇ ಸಿ ಅಂತ ಬರಿತೀನಿ. ಇದನ್ನು ಇಕ್ವೇಶನ್ 4 ಅಂತ ತಗೋತೀನಿ. ನಾನು ಹೆಂಗೆ ತಗೋತೀನಿ ಅಂದರೆ ಇಲ್ಲಿ 2 ಮತ್ತು 3ರಿಂದ ಅಂತ ಬರಿತೀನಿ ನೋಡಿ, 2 ಮತ್ತು 3ರಿಂದ ತಗೊಂಡಿದ್ದೀನಿ. ಈಗ ನೋಡ್ರಿ, ಇಕ್ವೇಶನ್ 1 ಮತ್ತು 4ರಿಂದ ನೋಡಿ, ಈ 1ನೇ ಇಕ್ವೇಶನ್ ಅಬ್ಸರ್ವ್ ಮಾಡ್ರಿ. ಬಲಭಾಗ ಸೇಮ್ ಇದೆ, ಎಡಭಾಗ ಸೇಮ್ ಇದೆ. ವಿಸ್ತೀರ್ಣ ತ್ರಿಭುಜ ಎ ಡಿ ಏನದ, ಎ ಡಿ ಇ ಒಂದು ಅಂದರೆ ಎ ಇ ಡಿ ಅಂದ್ರೂ ಒಂದೇ. ತ್ರಿಭುಜ ಡಿ ಬಿ ಇ ಇದೆ ಇಲ್ಲಿ ಕಡೆ, ಹಂಗಂತಂದ್ರೆ ಇದರ ಎಡಭಾಗ ಸೇಮ್ ಇದೆ, ಇವುಗಳ ಬಲಭಾಗ ಏನಿರ್ತಾವೆ, ಸೇಮ್ ಇರ್ತಾವೆ. ಅದಕ್ಕಾಗಿ 1 ಮತ್ತು 4ರಿಂದ ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ ಸಾಧಿಸಿದೆ. ನಮಗೆ ಸಾಧನೆ ನಾವು ಏನು ಮಾಡ್ಬೇಕಂತ ಅನ್ಕೊಂಡಿದ್ವಿ, ಎ ಡಿ ಡಿವೈಡೆಡ್ ಬೈ ಬಿ ಡಿ ಈಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ. ನಮ್ಗೆ ಇಲ್ಲಿ ಏನು ಬಂತು, ಆನ್ಸರ್ ಬಂತು ಅಂತ ಹೇಳ್ಬೋದು.